ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ. ಇದರ ಬಳ್ಳಿಯ ಹೆಸರು ನಳ್ಳೆ ಗಿಡ ಅಂತ ಇದಕ್ಕೆ ನಾವು ಹೇಳ್ತೀವಿ, ಅಥವಾ ನಳ್ಳೆಯ ಬಳ್ಳಿ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಕಡೆಗಳಲ್ಲಿ ಮಂಗರವಳ್ಳಿ, ಹಸ್ತಿ ಶೃಂಖಲ, ನಲ್ಲೇರು, ವಜ್ರವಳ್ಳಿ, ಸಂದು ಬಳ್ಳಿ ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಡೆವಿಲ್ಸ್ ಬ್ಯಾಕ್ ಬೋನ್ ಅಂತಲೂ ಹಾಗೆ ಬೋನ್ ಸೆಟ್ಟರ್ ಅಂತಲೂ ಕರೀತಾರೆ. ನೋಡಿ, ಈ ಬಳ್ಳಿ ಬಂದು ನಳ್ಳೆ ಬಳ್ಳಿ. ಇದನ್ನು ಎಳೆಯದಾಗಿರೋದನ್ನು ನಾವು ಕಟ್ ಮಾಡಿ ತಗೊಂಡು ಅಡುಗೆನಲ್ಲಿ ಬಳಸ್ಬೋದು. ನೋಡಿ, ಎಲೆಗಳು ಎಲ್ಲಿರುತ್ತೋ ಅದು ಉಪಯೋಗಿಸೋದಕ್ಕೆ ಬರುತ್ತೆ. ಹಾಗೆ ಎಲೆಗಳು ಉದುರೋಗಿರೋ ಅಂಥದ್ದು ತುಂಬ ಬಲ್ತಿರುತ್ತೆ, ಅದನ್ನು ತಗೋಬಾರ್ದು. ನೋಡಿ, ಈ ರೀತಿ ಎಳೆಯದಾಗಿರುವಂಥದ್ದನ್ನು ತಗೋಬೇಕು. ಇದನ್ನು ಹಪ್ಪಳ ಸಂಡಿಗೆ ಮಾಡೋದಕ್ಕೂ ಬಳಸ್ತಾರೆ, ಹಾಗೆ ಚಟ್ನಿನೂ ಮಾಡ್ಕೋಬೋದು. ನಾನು ಇವಾಗ ಇದರಲ್ಲಿ ಚಟ್ನಿ ಪುಡಿನ ತಿಳಿಸ್ಕೊಡ್ತೀನಿ. ಪುಡಿ ಏನಾಗೋದಿಲ್ಲ, ಸ್ವಲ್ಪ ಇದ್ರ ಥರ ಇರುತ್ತೆ. ಅದು ಹಸಿರು ಇದಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ, ಪುಡಿ ಥರ ಏನಿರೋದಿಲ್ಲ. ನೋಡಿ, ಇದನ್ನು ನಾವು ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಕೈಗೆ ಹಚ್ಕೊಂಡು ಆನಂತರ ನಾವು ಇದನ್ನು ಬಿಡಿಸ್ಕೋಬೇಕು, ಇಲ್ಲಾಂದರೆ ಕೈ ನವೆ ಅಥವಾ ತುರಿಕೆ ಬರುತ್ತೆ. ನೋಡಿ, ಈ ರೀತಿ ಎಳೆದಾಗಿರೋದನ್ನು ಬಳಸ್ಕೋಬೋದು. ಎಳೆದಾಗಿರೋದ್ರಲ್ಲಿ ನಾರೇನು ಬರೋದಿಲ್ಲ, ಅದನ್ನೇನು ಸಿಪ್ಪೆ ತೆಗಿಯೋಂಗಿಲ್ಲ, ಹಂಗೆ ಬಳಸ್ಬೋದು. ಸ್ವಲ್ಪ ನಾರಿರೋವಂಥದ್ದನ್ನು 4 ಗೆರೆ ಥರ ಇರೋದನ್ನು ತೆಗೆದ್ಬಿಟ್ಟು ಬಳಸ್ಕೋಬೋದು. ಎಳೆದಾಗಿರೋದನ್ನು ಹಾಗೇ ಬಳಸ್ಕೊಳ್ಳೋ ಅಂಥದ್ದು ಇದು. ನೋಡಿ, ಇದನ್ನು ಹಳ್ಳಿ ಕಡೆಯಲ್ಲಿ ಮುರಿದಿರುವಂಥ ಮೂಳೆಗೆ ಇದು ಬಳ್ಳಿನ ಜಜ್ಜಿ ಹಾಕಿ ಕಟ್ತಾರೆ, ಅಂದರೆ ಪಟ್ಟು ಕಟ್ಟೋದು ಅಂತಾರೆ. ಆ ರೀತಿ ಕಟ್ಟಿ ಮುರಿದಿರೋ ಮೂಳೆಯನ್ನೇ ಸರಿ ಮಾಡುವಂತಹ ಗುಣ ಇದರಲ್ಲಿದೆ. ಇದನ್ನು ಮೂಲವ್ಯಾಧಿ, ಚರ್ಮ ಸಂರಕ್ಷಣೆ, ಅಜೀರ್ಣ, ಆಸ್ತಮ, ಬೆನ್ನು ನೋವು, ಮಂಡಿ ನೋವು, ಕತ್ತು ನೋವು, ರಕ್ತಹೀನತೆ, ಸಂಧಿವಾತ, ಹಾಗೆ ಹಲ್ಲುಗಳ ಸಂರಕ್ಷಣೆ, ಹಾಗೆ ದೇಹದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲು ಬಳಸ್ತಾರೆ. ಅಷ್ಟು ಆರೋಗ್ಯಕರವಾದಂತಹ ಬಳ್ಳಿ ಇದು. ಇದನ್ನು ವಾರಕ್ಕೆ 2-3 ಬಾರಿ ಆದ್ರೂ ತಿಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆಯೇ ಇದನ್ನು ಬಾಣಂತಿಯರಿಗೆ ನಳ್ಳೆ ಬಜ್ಜಿ ಅಂತ ಮಾಡಿಕೊಡ್ತಾರೆ. ಹಾಗೆ ಚಟ್ನಿನೂ ಮಾಡಿಟ್ಟು ಅದಕ್ಕೆ ತುಪ್ಪ ಮತ್ತು ಉಪ್ಪನ್ನು ಹಾಕಿ ಕಲಸಿ ಕೊಡ್ತಾರೆ, ಬಿಸಿ ಅನ್ನಕ್ಕೆ ಕಲಸಿ ಕೊಡ್ತಾರೆ. ಹಾಗಾಗಿ ಈ ಬಳ್ಳಿಯು ತುಂಬ ಆರೋಗ್ಯಕರವಾದಂತಹ ಬಳ್ಳಿ. ಅದಕ್ಕೋಸ್ಕರನೇ ನಾನು ನಿಮಗೆ ಇದರಲ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಅದು ಕೆಂಪಗಾಗೋವರೆಗೂ ಹುರಿದು ಆನಂತರ ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ. ಹಾಗೆಯೇ ಅದೇ ಬಾಣಲೆಗೆ ನಾನು ಒಂದು ಅರ್ಧ ಹೋಳು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಅದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ಸ್ವಲ್ಪ ಹುರಿದು ತಟ್ಟೆಗೆ ಹಾಕ್ಕೊಳ್ತೀನಿ. ಆನಂತರ ನೋಡಿ, ಒಂದು 5-6 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರಿದು ತಟ್ಟೆಗೆ ಹಾಕ್ಕೊಳ್ತೀನಿ. ಈ ಚಟ್ನಿನ ನಾವು 4 ದಿನ ಈಚೆ ಇಡ್ಬೋದು. ಆನಂತರ ಬಿಳಿ ಬೂಸ್ಟ್ ಥರ ಬರುತ್ತೆ. ಹಾಗಾಗಿ ಇದನ್ನು ನಾವು ಫ್ರಿಜ್ಜಲ್ಲಿಟ್ಟು 1 ತಿಂಗಳು 1.5 ತಿಂಗಳಷ್ಟು ಇಟ್ಕೊಂಡು ಬಳಸ್ಕೋಬೋದು. ನೀರನ್ನು ತಾಕಿಸ್ಬಾರ್ದು ಅಷ್ಟೇ. ನೋಡಿ, ಒಣಮೆಣ್ಸಿಕಾಯಿನೂ ನಾನು ಹುರ್ಕೊಂಡಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು 20ರಷ್ಟು ಗುಂಟೂರು ಒಣಮೆಣ್ಸಿಕಾಯಿನ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಳ್ಳೆ ಬಳ್ಳಿನ ನಾನು ಇವಾಗ ಬಾಣಲಿಗೆ ಹಾಕ್ಕೊಂಡು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಇದು ಹಸಿ ಘಮ ಹೋಗಿ ಒಳ್ಳೆ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾ ಬರ್ತೀನಿ. ಕಲರು ಚೇಂಜ್ ಆಗುತ್ತೆ, ಆವಾಗ ಇದು ಹುರಿದಾಗಿದೆ ಅಂತ ಗೊತ್ತಾಗುತ್ತೆ. ಪರಿಮಳನೂ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ, ಆವಾಗ ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಚೆನ್ನಾಗಿ ಕೈ ಬಿಡದೆ ಹುರ್ಕೊಳ್ತೀನಿ. ಇದಕ್ಕೆ ನಾನು ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕೈ ಬಿಡದೆ ಹುರ್ಕೊಳ್ತಾ ಬಂದರೆ ಈ ರೀತಿ ರೆಸಿಪಿ
ಇದು ನಳ್ಳೆ ರೆಡಿಯಾಗುತ್ತೆ. ಅಂದರೆ ಕಲರ್ ಚೇಂಜ್ ಆಗಿದಾಗ ಇದನ್ನು ನೋಡಿ, ಮೊದಲಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹುರಿದಿರೋಂತಹ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನ ಹುರಿದಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಸರಿ ಇದನ್ನು ರುಬ್ಕೊಳ್ತೀನಿ. ಚಿಕ್ಕ ಜಾರಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ತೀನಿ. ಇವಾಗ ನೋಡಿ, ಹುರಿದಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಒಣಮೆಣಸಿನ್ಕಾಯಿನ ರುಬ್ಕೊಳ್ತೀನಿ. ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ಹಾಕ್ಕೊಳ್ತೀನಿ. ಇದಕ್ಕೆ 1 ಸ್ಪೂನು ಜೀರಿಗೆನ ಹಾಕ್ಕೋಬೇಕು ಹುರಿಯುವಾಗ, ಅದು ಸ್ಕಿಪ್ ಆಗಿದೆ. 1 ಸ್ಪೂನಷ್ಟು ಜೀರಿಗೆನ ಹುರಿಯುವಾಗ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಆನಂತರ ನೋಡಿ, ನಾನು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿದ್ನಲ್ಲ ಅದನ್ನು 2 ಸಾರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಇದಾದ ನಂತರ ನಾವು ಹುರಿದಿಟ್ಕೊಂಡಿರೋ ನಳ್ಳೆನ ಅಥವಾ ಬಳ್ಳಿ ಬಿಡಿ ಭಾಗಗಳನ್ನ ಹಾಕ್ಕೊಳ್ತೀನಿ. ಅದನ್ನು ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ. ಆನಂತರ ಒಂದು ದೊಡ್ಡ ಜಾರ್ನಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇದು ಸ್ವಲ್ಪ ನೀರಿನಂಶ ಇರೋದ್ರಿಂದ ಗಟ್ಟಿಗಿರುತ್ತೆ. ಇದು ಉದುದ್ರಾಗೇನು ಬರೋದಿಲ್ಲ. ನಾವು ಇದಕ್ಕೆ ನೀರನ್ನು ಹಾಕಿಲ್ಲ, ಒಂದು ಡ್ರಾಪನ್ನು ಹಾಕಬಾರ್ದು. ನೋಡಿ, ಇವಾಗ ನಾನು ಒಂದು ದೊಡ್ಡ ಜಾರ್ನಲ್ಲಿ ಒಟ್ಟಿಗೆ 1-2 ಸರಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ರುಬ್ಬಿದ್ದೀನಿ. ಈ ರೀತಿ ನಳ್ಳೆ ಚಟ್ನಿ ರೆಡಿಯಾಗುತ್ತೆ. ಇದನ್ನು ಫ್ರಿಜ್ಜಲ್ಲಿಟ್ಟು ಬಳಸ್ಕೋಬೋದು.